ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪೆ. ವೀಕ್ಷಕರೇ, ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ? ಹಾಗಾದ್ರೆ ಎಚ್ಚರ. ನೀವು ಕೆಲವೊಂದು ಆಹಾರಗಳನ್ನ ಅಪ್ಪಿ ತಪ್ಪಿಯೂ ತಿನ್ನೋ ಹಾಗಿಲ್ಲ. ತಿಂದ್ರೆ ಆಮೇಲೆ ಪರದಾಡ್ಬೇಕಾಗತ್ತೆ. ಹುಷಾರು. ಹಾಗಾದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಯಾವ ಆಹಾರಗಳನ್ನ ತಿನ್ನಬಾರ್ದು, ತಿಂದ್ರೆ ಏನ್ ಸಮಸ್ಯೆ ಆಗುತ್ತೆ, ಅಪಾಯ ಇದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ಬ್ಯಾಡ್ ಕೊಲೆಸ್ಟ್ರಾಲ್ ತುಂಬಾನೇ ಡೇಂಜರು. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಅದು ನಿಮ್ಮ ಹೃದಯ, ಬ್ರೈನ್, ಲಿವರ್, ಅದೇ ರೀತಿ ಮೂಳೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಆ ಡೇಂಜರಸ್ ಫುಡ್ ಯಾವುದು ಅಂತ ನೋಡೋಣ. ನಂಬರ್ 1 ಡೇಂಜರಸ್ ಫುಡ್ ಫುಲ್ ಕ್ರೀಮ್ ಮಿಲ್ಕ್ ಮತ್ತು ಪನ್ನೀರು. ನಾವೆಲ್ಲರೂ ಅನ್ಕೋತೀವಿ ಹಾಲು ತುಂಬಾನೇ ಹೆಲ್ದಿ ಅಂತ. ಹೌದು, ಹಾಲು ತುಂಬಾನೇ ಹೆಲ್ದಿ. ಇದು ಅನ್ಹೆಲ್ದಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಆದ್ರೆ ಇದು ಎಲ್ಲರಿಗೂ ಹೆಲ್ದಿ ಅಲ್ಲ. ಹಾಲು ಮತ್ತೆ ಮೊಸರು ಮತ್ತೆ ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಇದು ಒಳ್ಳೆಯದೇ. ಆದ್ರೆ ಫುಲ್ ಕ್ರೀಮ್ ಮಿಲ್ಕ್ನಲ್ಲಿ ನ್ಯಾಚುರಲ್ ಫ್ಯಾಟ್ ಇರುತ್ತೆ. ಇದರಿಂದ ಲಿವರ್ನಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುವ ಅಪಾಯ ಇರುತ್ತೆ ಅಂತಾರೆ ತಜ್ಞರು. ಇಲ್ಲಿ ಹಾಲು ಕುಡಿಲೇಬಾರ್ದು ಅಂತ ಹೇಳ್ತಿಲ್ಲ, ಆದರೆ ನೀವು ಟೋನುಡ್ ಅಥವಾ ಡಬಲ್ ಟೋನುಡ್ ಹಾಲನ್ನು ಕುಡಿರಿ. ಇದರಲ್ಲಿ ಫ್ಯಾಟ್ ಅಂಶ ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ 1 ಸ್ವೀಟ್ಸ್ಗಳಿಂದ ಆದಷ್ಟು ದೂರ ಇರಿ. ವೀಕ್ಷಕರೇ, ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್, ಅದೇ ರೀತಿಯಾಗಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಇದು ನಿಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ತುಂಬ ಜಾಸ್ತಿ ಮಾಡುತ್ತೆ. ಇದು ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಎಚ್ಚರ ಇರಲಿ. ಹಾಗಂತ ಸ್ವೀಟನ್ನು ಕಂಪ್ಲೀಟ್ ಆಗಿ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಅಪರೂಪಕ್ಕೆ ಒಂದು ಚಿಕ್ಕ ಪೀಸ್ ಓಕೆ. 3ನೇದು ರೆಡ್ ಮೀಟ್, ಮಾಂಸಾಹಾರ. ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದ್ರೆ ದಯವಿಟ್ಟು ಈ ನಾನ್ ವೆಜ್ನಿಂದ ದೂರ ಇರಿ. ರೆಡ್ ಮೀಟ್ನಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಜಾಸ್ತಿ ಇರುತ್ತೆ. ಇದು ಅಪಾಯ. ಅದರಲ್ಲೂ ಮಟನ್ನಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಇದನ್ನಂತೂ ಮುಟ್ಲೇಬೇಡಿ ನಿಮ್ಗೇನಾದ್ರೂ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ. 4th 1 ಬೇಕರಿ ಉತ್ಪನ್ನಗಳಿಂದ ಆದಷ್ಟು ದೂರ ಇರಿ. ಮೈದಾದಿಂದ ತಯಾರಿಸಿದ ಬಿಸ್ಕೆಟ್ಸ್, ಕೇಕ್, ಪೇಸ್ಟ್ರಿ ಮತ್ತು ಡೋನಟ್ಸ್ನಿಂದ ದೂರ ಇರಿ. ಟೀ ಜೊತೆ ಸ್ವಲ್ಪ ತಿನ್ನೋಣ ಸ್ನ್ಯಾಕ್ಸ್ ಅಂತ ಅನ್ಸುತ್ತೆ, ಆದರೆ ನೋ. ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶ, ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಬೇಗನೆ ಜಾಸ್ತಿ ಮಾಡುತ್ತೆ, ಗುಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ಇದರಿಂದ ದೂರನೇ ಇರಿ. ನಿಮ್ಮ ಹೃದಯದ ಅತಿ ದೊಡ್ಡ ದುಶ್ಮನ್ ಅಂದ್ರೆ ಎಣ್ಣೆಯಿಂದ ಕರಿದ ಆಹಾರಗಳು, ಅದರಲ್ಲೂ ಬಳಸಿದ ಎಣ್ಣೆಯನ್ನೇ ಪದೇ ಪದೇ ಬಳಸಿ ತಿಂಡಿ ಮಾಡ್ತಾರಲ್ಲ, ಅದು ತುಂಬಾನೇ ಡೇಂಜರು. ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದು ನಿಮ್ಮ ದೇಹಕ್ಕೆ ತುಂಬಾನೇ ಅಪಾಯ. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ತುಂಬಾನೇ ಜಾಸ್ತಿ ಇರುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರ ಪಾಲಿಗೆ ಈಗ ನಾನು ಹೇಳ್ದಲ್ಲ, ಈ ಆಹಾರಗಳೇ ಅಸಲಿ ವಿಲನ್ಸ್. ಆದಷ್ಟು ಇವುಗಳಿಂದ ಬಚಾವಾಗಿ. ನೆನಪಿರ್ಲಿ, ಈ ಬ್ಯಾಡ್ ಕೊಲೆಸ್ಟ್ರಾಲ್ ಕೆಲವರ ಹಾರ್ಟ್ ಅನ್ನ ಡ್ಯಾಮೇಜ್ ಮಾಡೋದು ಮಾತ್ರ ಅಲ್ಲ, ಬೇರೆ ಆರ್ಗನ್ಸ್ಗಳಿಗೂ ಕೂಡ ಅಪಾಯ ತರುತ್ತೆ. ಹೀಗಾಗಿ ಈ ಆಹಾರಗಳಿಂದ ದೂರ ಇರಿ. ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.